9 ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಬಲ್ಲದ ಬತ್ತೇಶ್ವರ ಸ್ವಾಮಿ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಹೊಸಕೋಟೆಯ ಸಮೀಪದ ತೋರನಹಳ್ಳಿ ಪಂಚಾಯಿತಿಯ ಬೈರನಹಳ್ಳಿಯಲ್ಲಿ ಶ್ರೀ ಬಲ್ಲದ ಬತ್ತೇಶ್ವರ ಸ್ವಾಮಿ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿಯ 13 ಕಂಬಿಗಳ ಕುಟುಂಬದವರು 9ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದರು. ನಂದಗುಡಿ ಶಾಖಾಮಠದ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಭೇಟಿ ನೀಡಿ ಜನರಿಗೆ ಆಶೀರ್ವಾದ ನೀಡಿದರು. ವೀರಗಾಸೆ ನೃತ್ಯ, ಭರತನಾಟ್ಯ, ಹರಿಕತೆ, ಕೋಲಾಟ ಸೇರಿದಂತೆ ವಿಶೇಷವಾಗಿ ತಲೆಯ ಮೇಲೆ ತೆಂಗಿನಕಾಯಿ ನಡೆಸುವ ಪವಾಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮವನ್ನು ಕುರಿತು ಟ್ರಸ್ಟ್ ಅಧ್ಯಕ್ಷ ಸತ್ಯವಾರ ರಾಮು ಮಾತನಾಡಿ, ಎಲ್ಲ ಕಂಬಿಯವರು ಸೇರಿ 3 ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದು, ದೇವರಿಗೆ ವಿಶೇಷ ಪೂಜೆ, ಹೋಮ, ಹವನ ಹಮ್ಮಿಕೊಳ್ಳಲಾಗಿತ್ತು. ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು 9 ವರ್ಷದ ಬದಲು 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಸುವಂತೆ ತಿಳಿಸಿದ್ದು, ಈ ಬಗ್ಗೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ತಿಳಿಸಿದ್ದಾರೆ. ತೇಜಸ್, TV8 ಕನ್ನಡ, ಹೊಸಕೋಟೆ. ಇವತ್ತು ಅದ್ದೂರಿಯಾಗಿ ಏನಂದರೆ 9 ವರ್ಷಗಳ ತುಂಬಿದ ನಂತರ ಈ ಅದ್ದೂರಿಯಾಗಿ ಜಾತ್ರೆ ಮಹೋತ್ಸವವನ್ನು ಈ ನಮ್ಮ ಕುಲಬಾಂಧವರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಸಾವಿರಾರು ಜನ ಅಂದರೆ 10,000 ಜನ ಮೀರಿರ್ಬೋದು, ಅಷ್ಟು ಜನದಿಂದ ವಿಜೃಂಭಣೆಯಿಂದ ಒಂದು ನಾಟ್ಯ, ಭರತನಾಟ್ಯ, ಕೋಲಾಟ, ವೀರಗಾರರು ಮತ್ತು ಇನ್ನೂ ಕೆಲವು ಕಾರ್ಯಕ್ರಮಗಳೆಲ್ಲ ಇದ್ದಾವೆ. ಇವೆಲ್ಲ 9 ವರ್ಷಕ್ಕೊಂದು ಸರಿ ನಡೀತಾ ಇದೆ. ಇನ್ನು ಮುಂದೆ 5 ವರ್ಷಕ್ಕೂ ಸರಿ ಮಾಡೋಣ ಅಂತ ನಾವೆಲ್ಲ ಕಮಿಟಿ ತೀರ್ಮಾನ ಮಾಡಿದ್ದೀರಿ. ಆ ಕಮಿಟಿ ಒಂದೇ ತೀರ್ಮಾನ ಅಲ್ಲ, ಕಮ್ಮಿ ಮುಖಂಡರನ್ನೆಲ್ಲ ಸೇರಿಸಿ ಅವರ ತೀರ್ಮಾನದಂತೆ 5 ವರ್ಷಕ್ಕೊಂದು ಸರಿ ಜಾತ್ರೆ ನಡೆದು ನಮಗೆ ನಮ್ಮ ಕುಟುಂಬಸ್ಥರು ಎಲ್ಲರೂ, ನಾವು ಅಕ್ಕ ತಂಗಿರು, ಅಣ್ಣ ತಮ್ಮಂದರು ಎಲ್ಲರೂ ಒಂದು ಒಗ್ಗೂಡಿ ಒಂದು ಸಮಾಜದಲ್ಲಿ ಒಗ್ಗಟ್ಟಿಂದ ನಡೆಸ್ಬೋದು ಅಂತ ನಮ್ಮದೊಂದು ಉದ್ದೇಶ ಇದೆ. ಇವತ್ತು ಆ ಕುಲದ ಎಲ್ಲ ಕುಲ ಬಾಂಧವರು ಕೂಡ ಕರೆದು ಇವತ್ತು 9 ವರ್ಷ ಹಿಂದೆ ಈ ಜಾತ್ರಾ ಮಹೋತ್ಸವ ಆಗಿತ್ತು. 9 ವರ್ಷಕ್ಕೊಂದು ಸಲ ಮಾಡ್ತಾಯಿದ್ದಾರಂತೆ. ಈಗ ನಮ್ಮ ಸಿದ್ದಾನಂದಪುರ ಸ್ವಾಮೀಜಿಗಳು ಕೂಡ ಬಂದಿದ್ದರು. ಅವರು 9 ವರ್ಷ ಮಾಡಿಬಿಟ್ರಪ್ಪ, ಒಂದು 3 ವರ್ಷಕ್ಕನ ಮಾಡಿ, ದೇವರು ಲೇಟ್ ಆದಾಗೆಲ್ಲ ಕೊಟ್ಬಿಡ್ತೀರ ನೀವು ಅಂತೇಳಿ ಅವ್ರು ಆಶ್ವಾಸನೆ ಕೊಟ್ಟವ್ರೆ. ಅವ್ರ ಆಶೀರ್ವಾದ ಪರವಾಗಿ ಇವರು 3 ವರ್ಷಕ್ಕೊಂದು ಸಲ ಈ ಬತ್ತೇಶ್ವರ ಜಾತ್ರೋತ್ಸವ ಮಹೋತ್ಸವವನ್ನು ಮಾಡಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಇವತ್ತು ಮಾಲೂರು ತಾಲೂಕಿನಲ್ಲಿ ಇವರು ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಕೂಡ ಬಂದು ಈ ಬೆಲ್ಲದ ಬತ್ತೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಭಾಳ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಎಲ್ಲ ಈ ಸ್ವಾಮಿಯ ಕುಟುಂಬದವರ ಕುಲದವರೆಗೂ ಈ ದೇವರ ಕುಲಕ್ಕೆ ಸ್ವಾಮಿಗೆ ಎಲ್ಲ ಪಾತ್ರರಾಗಿ ದೇವರ ಆಯುರ ಆರೋಗ್ಯ ಬಗ್ಗೆ ಐಶ್ವರ್ಯ ಸಕಲ ಸಂಪತ್ತುಗಳೆಲ್ಲ ಈ ಕುಲದ ಭಕ್ತ ಮಹೇಶ್ವರಿಗೆಲ್ಲ ದೇವರು ಕೊಡಲಿ ಅಂತ ನಾನು ಕೇಳ್ಕೊತ ಎಲ್ಲರಿಗೂ ಒಳ್ಳೆಯದಾಗಲಿ.